ಎಲ್ಲ ರಾಜಕಾರಣಿಗಳು ಚುನಾವಣೆ ಜ್ವರ ಪೀಡಿತರಾಗಿರುವ ನಡುವೆ ಜನಪರ ನಾಯಕ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಂದಗಾಲು ಶಿವಣ್ಣ ತಕ್ಷಣ ಕನ್ನಂಬಾಡಿ ಅಣೆಕಟ್ಟೆಯಿಂದ ನಾಲೆಗಳಿಗೆ ನೀರು ಬಿಡಬೇಕೆಂದು ಆಗ್ರಹಿಸಿ ನಗರದ ಕಾವೇರಿ ವನದ ಮುಂಭಾಗ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ರಾಜ್ಯದಲ್ಲಿ ತೀವ್ರ ಬರಗಾಲ ಕಾಡುತ್ತಿದೆ. ಕೆರೆ ಕಟ್ಟೆಗಳು ಬರಿದಾಗಿದ್ದು ಅಂತರ್ಜಲ ಮಟ್ಟ ಕುಸಿದಿದೆ. ಜನ ಜಾನುವಾರುಗಳ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೂ ನೀರಿಲ್ಲದ ದುಸ್ಥಿತಿ ನಿರ್ಮಾಣವಾಗಿದೆ. ತಮಿಳುನಾಡಿಗೆ ನೆಮ್ಮದಿಯಾಗಿ ನೀರು ಹರಿಸುವ ಸರ್ಕಾರ ನಮ್ಮ ಪಾಲಿನ ನೀರನ್ನು ಬಿಡದೆ ಜನರ ಬದುಕಿನ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ಶಿವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಣ್ಣ ಅವರಿಗೆ ಸಿಟಿ ಮಂಜುನಾಥ್, ಸಂತೋಷ್, ಸಿದ್ದರಾಜುಗೌಡ, ಕನ್ನಡ ಸೇನೆಯ ಮಂಜುನಾಥ್ ಸೇರಿದಂತೆ ಹಲವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಜನ ಜಾನುವಾರುಗಳಿಗೆ ಕೆರೆ ಕಟ್ಟೆಗಳಿಗೆ ಜೀವ ಸಂಕುಲ ಜನ ಜಾನುವಾರುಗಳಿಗೆ ಕೆರೆ ಸಂಕುಲ ಜೀವ ಸಂಕುಲ ಕಾವೇರಿ ಮಾತಾ ಕಿ ಅನ್ನದಾತನ ಹೋರಾಟಕ್ಕೆ ಮಣ್ಣಿನ ಮಕ್ಕಳು ಜನ ಜಾನುವಾರುಗಳಿಗೆ ಕೆರೆ ಕಟ್ಟೆಗಳಿಗೆ ನೀರಿಗಾಗಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಕನ್ನಂಬಾಡಿ ಕಟ್ಟೆಯಲ್ಲಿ 85 ಅಡಿ ನೀರಿದ್ರೂ ಕೂಡ ನಾಲೆಗಳಿಗೆ ನೀರು ಬಿಡದ ಕೆರೆ ಕಟ್ಟೆಗಳು ಬತ್ತು ಹೋಗಿದ್ದು, ಅಂತರ್ಜಲಗಳು ಸಂಪೂರ್ಣವಾಗಿ ನಿಂತೋಗಿದ್ದು, ಕುಡಿಯೋ ನೀರಿಗೂ ಹಾಹಾಕಾರ ಆಗ್ತಾ ಇದೆ ಮಂಡ್ಯ ತಾಲೂಕು ಮತ್ತು ಇತರೆ ತಾಲೂಕುಗಳಲ್ಲಿ. ಹಿಂದೆ 73 ಅಡಿ ಇದ್ದಾಗೂ ಕೂಡ, ಸ್ಟೋರೇಜ್ ಇದ್ದಾಗೂ ಕೂಡ ನೀರು ಬರುವಂಥ ಪ್ರಯತ್ನಗಳೇ ಇಂದು ಸರ್ಕಾರಗಳು ಮಾಡಿದೆ. ಇವತ್ತು ನೀರು 92 ಅಡಿ ಇದ್ದಾಗ ನೀರನ್ನು ನಿಲ್ಲಿಸು, ತಮಿಳುನಾಡಿಗೆ ನೀರು ಕೊಡ್ತಾರೆ, ನಮ್ಮ ನಾಲಾಗಳಿಗೆ ಕೆರೆ ಕಟ್ಟೆಗಳು ತುಂಬಿಸ್ಲಿಕ್ಕೆ, ಬೋರ್ವೆಲ್ಗಳು ರೀಚಾರ್ಜಿಗೆ ಆಗಲಿಕ್ಕೆ ನೀರನ್ನು ಬಿಡ್ತಾ ಇಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ವಿರೋಧದಲ್ಲಿದ್ದಾಗ, ಸರ್ಕಾರದ ವಿರೋಧದಲ್ಲಿದ್ದಾಗ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ. ಇವತ್ತು ಹೇಳ್ತಾ ಇರಬೇಕು ಅವರು ಅಧಿಕಾರದಲ್ಲಿದ್ದಾರೆ, ನಮ್ಮ ನೀರು ತಮಿಳುನಾಡು ಹಕ್ಕು ಅಂತೇಳಿ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ. ಇಲ್ಲಿಗೆ ಸಂಪೂರ್ಣವಾಗಿ ಮಂಡ್ಯ ಜನರಿಗೆ ದ್ರೋಹವನ್ನು ಬಗೆತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ, ಕೆರೆ ಕಟ್ಟೆಗಳಿಗೆ ನೀರು ಬಿಡದೆ ಹೋದರೆ ಪ್ರಾಣಿ ಪಕ್ಷಿಗಳು ಕೂಡ ಉಳಿಯೋದು ದೊಡ್ಡ ಕಷ್ಟ ಆಗಿದೆ. ಬಂದು ತಾವು ವೀಕ್ಷಣೆ ಮಾಡಿ ವರದಿ ತಗೊಂಡು ತತ್ಕ್ಷಣದಿಂದ ನೀರು ಬಿಟ್ಟಿಲ್ಲ ಅಂದರೆ ನಮ್ಮ ಉಪವಾಸ ಸತ್ಯಾಗ್ರಹ ಮುಂದುವರಿತದೆ. ಇಡೀ ಜಿಲ್ಲೆ ಜನರು ನಿಮ್ಮ ಸರ್ಕಾರದ ವಿರುದ್ಧ ತಂಗಿ ಹೇಳ್ತಾರೆ, ಅದಕ್ಕೆ ಆಸ್ಪದ ಮಾಡಬೇಡಿ. ಈ ದಿನವೇ ನೀವು ನೀರನ್ನು ಓಪನ್ ಮಾಡಿ ನಮ್ಮ ಕೆರೆ ಕಟ್ಟೆಗಳನ್ನು ತುಂಬಿಸಿ ಅಂತರ್ಜಲವನ್ನು ಇಂಪ್ರೂವ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಅಂತ ಈ ವಾಹಿನಿ ಮುಖೇನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಒಂದು ವೇಳೆ ನೀವು ನೀರು ಬಿಡುವುದೇ ಇರುವಂಥ ಪ್ರಯತ್ನ ಮಾಡಿದ್ರೆ ಇಡೀ ಜಿಲ್ಲೆ ಹಳ್ಳಿಗಳಲ್ಲೂ ಜನರು ತಂಗಿ ಹೇಳ್ತಾರೆ, ಅದಕ್ಕೆ ಆಸ್ಪದ ಕೊಡಬೇಡಿ. ಇದು ಗಂಭೀರವಾಗಿದೆ. ಈ ದಿನಗಳಲ್ಲಿ ನೀವು ಇವತ್ತಿಂದ ನೀರನ್ನು ಬಿಡುವಂಥ ಪ್ರಯತ್ನ ಮಾಡಿ ಅಂತ ವಾಹಿನಿ ಮುಖೇನ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ವಂಚಕರಾದಂಥ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಆಗಿದ್ದಂಥ ಚಂದಗಾಲು ಶಿವಣ್ಣ ಅವರು ಮಂಡ್ಯ ಜಿಲ್ಲೆಯ ರೈತರ ಉಳಿವಿಗೆ ನಾಲೆಗಳಿಗೆ ನೀರನ್ನು ಹರಿಸಬೇಕು ಅಂತೇಳಿ ಆಗ್ರಹದೊಂದಿಗೆ ಇಂದು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ. ಇಂದು ಪಕ್ಷಾತೀತವಾಗಿ ಮಂಡ್ಯ ಜಿಲ್ಲೆ ರೈತರ ಉಳಿವಿಗಾಗಿ ಬಹಳಷ್ಟು ಹೋರಾಟವನ್ನು ಕನ್ನಡ ಸೇನೆ ಮಾಡ್ಕೊಂಡು ಬಂದಿದೆ. ನಿನ್ನೆ ಕೂಡ ನಾವು ನಾಲೆಗಳಿಗೆ ನೀರು ಹರಿಸಿ ಅಂತ ಹೋರಾಟ ಮಾಡ್ಕೊಂಡು ಬಂದಿದೆ. ಇವತ್ತು ಪ್ರಗತಿಪರವಾದ ಚಿಂತಕರು ಈ ಒಂದು ಹೋರಾಟವನ್ನು ಮಾಡಬೇಕಾಗಿದೆ. ಸರ್ಕಾರಗಳು, ಇಂದಿನ ಸರ್ಕಾರಗಳು ಮಾಡ್ತಾ ಇರುವಂಥ ಒಂದಷ್ಟು ವಿಚಾರಗಳನ್ನ ಜನರಿಗೆ ತಲುಪಿಸುವ ಕೆಲಸವನ್ನ ಮಾಡಬೇಕಾಗಿದೆ. ನಾವು 90 ಅಡಿ ಇದ್ದ ಸಂದರ್ಭದಲ್ಲೂ ನಾಲೆಗಳಿಗೆ ನೀರು ಬಿಡಿ ಅಂತೇಳಿ ಆಗ್ರಹವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ತಮಿಳುನಾಡಿಗೆ ನೀರು ಬಿಡುವ ಅವಕಾಶವನ್ನ ಇವ್ರು ತಗೊಳ್ಳೋದಾದ್ರೆ ಮಂಡ್ಯದಲ್ಲಿ ಇರುವ ಜನ ಏನಾಗಬೇಕಾಗತ್ತೆ? ಯಾವ ಆಧಾರದ ಮೇಲೆ ನೀವು ಮತವನ್ನ ಕೇಳಲಿಕ್ಕೆ ಈ ಜಿಲ್ಲೆಗೆ ಬರ್ತೀರಾ? ನೀವು ಈ ಜಿಲ್ಲೆಗೆ ಮತವನ್ನ ಕೊಡಬೇಕು ಅಂತ ಹೇಳಿದ್ರೆ ಹಿಂದೆ ಚಳವಳಿ ಸಂದರ್ಭಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದಿದ್ರು. ಮುಖ್ಯಮಂತ್ರಿಗಳು ಬೆಳೆಗಳ ರಕ್ಷಣೆ ಮಾಡ್ತೀನಿ,
ಕುಡಿಯುವ ನೀರಿನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಹೋದಂತ ಮುಖ್ಯಮಂತ್ರಿಗಳು ಇಲ್ಲಿಯವರೆಗೆ ಕಾವೇರಿ ವಿಷಯದ ಬಗ್ಗೆ ಒಂದು ತುಟಿ ಬಿಚ್ಚದ ಕೆಲಸವನ್ನ ನೋಡ್ತಾ ಇದ್ದೀವಿ. ಇಲ್ಲಿಯವರೆಗೆ ಮಂಡ್ಯ ಜಿಲ್ಲೆಯ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆದ್ರೆ ಎಲ್ಲ ತಾಲೂಕು ಇಲ್ಲಿವರೆಗೆ ನಯ ಪಾಯಸ ಬಿಡುಗಡೆ ಆಗಿಲ್ಲ. ನೀವು ಮೊದಲು ಎರಡು ಅಭ್ಯರ್ಥಿಗಳು ಏನ್ ಮಾಡಬೇಕು, ಕಾವೇರಿ ವಿಷಯದಲ್ಲಿ ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಬೇಕು. ಕಾವೇರಿ ವಿಷಯದಲ್ಲಿ ನೀವೇನು ಕ್ರಮ ಕೈಗೊಳ್ತೀರಿ ಈ ಜಿಲ್ಲೆಯ ಸಂಸದರಾದಂಥ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ನೀವೆರಡು ಅಭ್ಯರ್ಥಿಗಳು ಪ್ರಕಟಿಸಬೇಕನ್ನೋ ಆಗ್ರಹವನ್ನ ಈ ಸಂದರ್ಭದ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ರೈತರ ಬದುಕು ಯಾವ ಸ್ಥಿತಿ ಇದೆ ಅಂತ ಹೇಳಿದ್ರೆ ಚಿಂತಾಜನಕದ ಪರಿಸ್ಥಿತಿಲಿದೆ. ಜಾನುವಾರುಗಳು ಪಕ್ಷಿಗಳ ಕತೆ ಮುಗ್ದೇ ಹೋಗಿದೆ. ಪ್ರಾಣಿಗಳಿಂದೇನು ಸ್ವಲ್ಪ ಜೀವದ ಮಧ್ಯದಲ್ಲಿ ಓಡಾಡ್ತಾ ಇದೆ. ಇವತ್ತು ನೀರನ್ನ ತಕ್ಷಣ ಈ ದಿನನೇ ಬಿಡುಗಡೆ ಮಾಡಬೇಕು. ಇವತ್ತು ಒಬ್ರು ಜಂಗಲ್ ಶಿವಣ್ಣ ಅವರು ಉಪವಾಸ ಕೂತಿದ್ದಾರೆ, ನಾಳೆ 10 ಜನ ಕೂತ್ಕೋತಾರೆ, ನಾಳಿಗೆ 50 ಜನ ಕೂತ್ಕೋತಾರೆ. ಈ ಜಿಲ್ಲೆಯ ಪರಿಸ್ಥಿತಿಗೆ ನೀವೇ ನೇರ ಹೊಣೆ ಆಗ್ತದೆ ಅಂತೇಳಿ ನೀರಾವರಿ ಸಚಿವರಿಗೆ, ಉಸ್ತುವಾರಿ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡುವ ಕೆಲಸವನ್ನ ನಾವು ಕೂಡ ಅವ್ರ ಜೊತೆಗೆ ಉಪವಾಸ ಸತ್ಯಾಗ್ರಹದಲ್ಲಿ ಕೈಗೊಂಡು ಅವ್ರ ಹೋರಾಟಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿ ರಾಜ್ಯ ಸರ್ಕಾರ ತಕ್ಷಣ ನೀರನ್ನು ಹರಿಸಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.